ಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳಿಗೆ ಪಾದಗಳಿಗೆ ನಮಿಸುತ್ತಾ ಈ ದಿನ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯ ಒಟ್ಟು ಜಿಲ್ಲಾ ಸಮಿತಿ ಮತ್ತು 5 ವಿಧಾನಸಭಾ ಕ್ಷೇತ್ರಗಳ ಪದಾಧಿಕಾರಿಗಳ ಜವಾಬ್ದಾರಿ ನೀಡುವಿಕೆಯನ್ನು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀನಿವಾಸ್ ಚೌಧರಿ ಅವರ ನೇತೃತ್ವದಲ್ಲಿ ಹಿರಿಯ ನಾಯಕರಾದಂಥ ಹನುಮಂತಣ್ಣವರ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಈ ದಿವಸ ಹಮ್ಮಿಕೊಂಡಿದ್ದು ನಮ್ಮ ಈ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯ ಉದ್ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಮಾಜ ಇಂದಿನಿಂದಲೂ ಭಾರಿ ಹಿಂದುಳಿದಿದೆ. ಆದ್ದರಿಂದ ಪ್ರತಿ ವಿಧಾನಸಭಾ ಕ್ಷೇತ್ರದ ಮಾಹಿತಿಯೊಂದಿಗೆ ನಮ್ಮಲ್ಲಿ ಮಾಹಿತಿಯ ಕೊರತೆಯೂ ಕೂಡ ಇದೆ. ಶೈಕ್ಷಣಿಕವಾಗಿ ಎಷ್ಟು ಮುಂದುವರೆದಿದ್ದೀವಿ, ನಾವು ಆರ್ಥಿಕವಾಗಿ ಹಿಂದುಳಿದಿದ್ದೀವಿ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ನಾವು ಮುಂದಿನ ದಿನಗಳಲ್ಲಿ ಈ ಸಮಿತಿ ಯಾವ ರೀತಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಅದಕ್ಕೋಸ್ಕರ ಈ ಸಮಿತಿಯನ್ನು ಗಟ್ಟಿ ಮಾಡಿ ಪ್ರತಿ ಗ್ರಾಮಕ್ಕೂ ಭೇಟಿ ಮಾಡಿ ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ವಿಚಾರಗಳನ್ನ ಮನಗೊಂಡು ನಮ್ಮ ಸಮಸ್ಯೆಗಳನ್ನು ಏನಿದ್ದಾವೆ ಅಂತ ತಿಳ್ಕೊಂಡು ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಂಡು ಇಲ್ಲಾಗಿರೋಂಥ ಜಿಲ್ಲಾ ಸಮಿತಿ ಇರ್ಬೋದು, ವಿಧಾನಸಭಾ ಕ್ಷೇತ್ರಗಳ ಸಮಿತಿಗಳಿರ್ಬೋದು, ಎಲ್ಲರಿಗೂ ಜವಾಬ್ದಾರಿ ನೀಡಿ ಪ್ರತಿ ಗ್ರಾಮದ ಮಾಹಿತಿಯನ್ನು ಪಡೆದು ನಾವು ಸ್ವಾಮೀಜಿಗಳ ನೇತೃತ್ವದಲ್ಲಿ ಏನು ಅವರು ತಿಳಿಸ್ಕೊಟ್ಟಿದ್ದಾರೆ ಅದರಂತೆ ನಾವು ನಡೀತೀವಿ ಅನ್ನೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದನ್ನು ಯಶಸ್ವಿಯಾಗಿ ನಮ್ಮ ಎಲ್ಲ ಜಿಲ್ಲಾ ಸಮಿತಿಯವರು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಮತ್ತು ಎಲ್ಲರಿಗೂ ಧನ್ಯವಾದಗಳು. ಪರಮ ಪೂಜ್ಯ ಶ್ರೀ ಶ್ರೀ ಬಸವಮೂರ್ತಿ ಸ್ವಾಮೀಜಿ ಪಾದಗಳಿಗೆ ನಮಸ್ಕರಿಸುತ್ತಾ ಈ ದಿನ ಬಳ್ಳಾರಿ ಜಿಲ್ಲೆಯ ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಈ ರಾಜ್ಯದಿಂದ ರಾಜ್ಯಾಧ್ಯಕ್ಷರಾದ ಗೂಡಿ ಮಂಜುನಾಥಣ್ಣನವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ಮಂಜಣ್ಣನವರು, ನಮ್ಮ ಹಿರಿಯರಾದ ನಮ್ಮ ಮಾರ್ಗದರ್ಶಕರಾದ ಹನುಮಂತಪ್ಪ ಅಣ್ಣನವರು ಎಲ್ಲರೂ ಸೇರಿ ಇಲ್ಲಿ ನಾವು ಬಂದಿದ್ದೀವಿ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗಿದೆ. ನಮ್ಮ ರಾಜ್ಯದಿಂದ ಏನು ನಮಗೆ ಸಲಹೆ ಸೂಚನೆಗಳು ಕೊಡ್ತಾರೆ ಅದೇ ರೀತಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಅದೇ ರೀತಿ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಮುಂದೆ ಭವಿಷ್ಯತ್ತಿಗೆ ಏನೇನು ಬೇಕಾಗುತ್ತೋ ಸಹಕಾರಗಳನ್ನು ಮಾರ್ಗದರ್ಶಕರಾಗಿ ನಮ್ಮ ಮಂಜಣ್ಣನವರು ಇದ್ದಾರೆ. ಅವ್ರು ಏನು ಹಾದಿ ಹೇಳ್ಕೊಡ್ತಾರೆ ಅದು ಹಾದಿಯಲ್ಲಿ ನಾವು ಹೋಗ್ತೀವಿ. ಇನ್ನು ಗ್ರಾಮ ಘಟಕಗಳು ಮಾಡೋವಿದ್ದಾವೆ. ಈಗಾಗಲೇ ತಾಲೂಕು ಮಟ್ಟದ ಎಲ್ಲ 5 ವಿಧಾನಸಭಾ ಕ್ಷೇತ್ರದ ತಾಲೂಕು ಮಟ್ಟದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ನೇಮಕ ಆಗಿದೆ. ಇನ್ನು ಫುಲ್ ಬಾಡಿ ಆಗಿ ಅವರು ಗ್ರಾಮ ಘಟಕಗಳು ಸಹ ಸ್ಥಾಪನೆ ಮಾಡ್ತಾರೆ. ನಾವು ಮುಂದೆ ಇನ್ನು ಯಾವುದೇ ರೀತಿಯಾಗಲಿ ಸ್ವಾಮೀಜಿ ಯಾವ ರೀತಿಯಲ್ಲಿ ಅವ್ರ ನೇತೃತ್ವದಲ್ಲಿ ಹಾಗೂ ಮಂಜಣ್ಣನವರ ಸಹಕಾರದಿಂದ ನಾವು ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇಲ್ಲಿ ನಾವು ಏನು ಈ ದಿನ ಜಿಲ್ಲಾ ಕಾರ್ಯಕಾರಿಣಿಗೆ ಆಗಮಿಸಿದರೆ ರಾಜ್ಯದಿಂದ ಜಿಲ್ಲೆಯಿಂದ ಎಲ್ಲ 5 ತಾಲೂಕಿನಿಂದ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಮಾದಿಗ ಸೇವಾ ಸಮಿತಿ ಕರ್ನಾಟಕ ಜಿಲ್ಲೆಯ ಮೊಟ್ಟಮೊದಲನೇದಾಗಿ ನನ್ನ ನಮಸ್ಕಾರಗಳು ಮತ್ತು ನನ್ನ ಬಳ್ಳಾರಿ ಜಿಲ್ಲೆಗೆ ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ನನ್ನ ಸಮಾಜಕ್ಕೆ, ನನ್ನ ಮಾದಿಗ ಸಮಾಜಕ್ಕೆ ಮತ್ತು ನಮ್ಮ ಸ್ವಾಮೀಜಿಯವರಿಗೆ ಅವರ ನಮಸ್ಕಾರಗಳು. ಮತ್ತು ನನ್ನ ಅಧ್ಯಕ್ಷ ಮಾಡಿದ್ದಕ್ಕೆ ಎಲ್ಲ ನಮ್ಮ ಸಮಾಜವನ್ನು ಒಗ್ಗೂಡಿಸಿ ಸ್ವಾಮೀಜಿಯವರು ದಾರಿಯಲ್ಲಿ ನಡೆಯಂಗ ಎಲ್ಲ ಯುವಕರನ್ನೆಲ್ಲ ನಾವು ಒಂದು ಉತ್ತಮವಾದ ಸ್ವಾಮೀಜಿ ಸೇವೆ ಮಾಡ್ತೀವಂತ ಹೇಳ್ತಾ ನಾನು 2 ಮಾತು